ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದು ವಾರ 15 ದಿವಸದಿಂದ ನನಗೆ ಒಂದು ಮೀಟಿಂಗಲ್ಲೂ ಒಂದು ಬಿ ಗ್ರೇಡ್ ಆಗಿ ಮಾತಾಡ್ತಾರೆ. ಅವರು ಏನಾದ್ರು ಹೇಳಕ್ಕೆ ಹೋದರೆ, ನನ್ನ ಸಬ್ಜೆಕ್ಟ್ ಹೇಳಕ್ಕೆ ಹೋದ್ರೂ ನೀವು ಹಂಗೆ ಅಂತ ಹೇಳಿ ಇದು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ಸರ್ ನಾನು ವಿಲೇಜ್ ಅಕೌಂಟ್ಸ್ ಮುಂದೆ ಮೀಟಿಂಗ್ ಮುಂದೆ ನನ್ನ ಬಿ ಗ್ರೇಡ್ ಮಾಡಬೇಡಿ, ನನಗೆ ಮರ್ಯಾದೆ ತೆಗಿಬೇಡಿ, ನನಗೊಂದು ಸೆಲ್ಫ್ ರೆಸ್ಪೆಕ್ಟ್ ಆಯ್ತು ಅಂತ ಅದು ಕೇಳ್ಕೊಂಡೆ ನಿನ್ನೆ. ಇವತ್ತು ಬೆಳಗ್ಗೆ ಇದು ಮಾಡಿದ್ರೆ ಈ ರೀತಿ ಇಶ್ಯೂ ಆಯಿತು. ಹೋಗಿ ನನಗೆ ಗೊತ್ತು ನೀನು ನಾಟಕ ಮಾಡೋದು, ನನಗೆ ಹೆಲ್ತ್ ಇಶ್ಯೂ ತೊಗೊಂಡು ನಾನು ನಾಟಕ ಮಾಡಬೇಕು ನೀನು ಕರೆಸಿ ನಾನು ಚೇಂಬರ್ಗೆ ಹೋಗಿ ಕೇಳಕ್ಕೆ ಹೋಗಿದ್ದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ನಾಟಕ ಮಾಡ್ತಾಯಿದ್ದೀನಿ ಅಂತ ಹೆಲ್ತ್ ಇಶ್ಯೂ ಬಗ್ಗೆ. ನಾನು ಅದಕ್ಕೆ ಮೆಡಿಕಲ್ ನಾನು ಚೆಕಪ್ ಮಾಡಲಿ, ಅವರು ನಂದು ಶುಗರ್ ಎಷ್ಟೈತೆ, 30 ಆವ್ರೇಜು, ಡೈಲಿ ಎಷ್ಟೈತೆ, ನಾನು ಸ್ಟಂಟಿಂದು ಮೆಡಿಕಲ್, ನಾನು ಸ್ಟಂಟ್ ಹಾಕ್ಸಿರೋದು ಅದನ್ನು ಮೆಡಿಕಲ್ ತೊಗೊಂಡು ತೋರಿಸ್ತೀನಿ. 2 ಸ್ಟಂಟ್ ಹಾಕಿದ್ದಾರೆ ಈಗ, ಅದು ತೋರಿಸ್ತೀನಿ. ನಾನು ನಾಟಕ ಮಾಡೋದಿದ್ರೆ ಇದೇ ಥರ ಎಲ್ಲ ಹೇಳಬೇಕಾಗಿರ್ತಿಲ್ಲ. ನಾನು ಈಗ ಪ್ರೆಸೆಂಟ್ ಏನು ನಿಮಗೆ ವಹಿಸಿರೋದು ಯಾವ್ಯಾವುದು ಶಿಕ್ಷಣ ವಹಿಸಿದ್ದಾರೆ? ಈಗ ಪೆನ್ಷನ್ ಎಲ್ಲ ಇದು ಮಾಡ್ತಾ ಇದ್ದೆ ನಾನು. ಕ್ಯಾಸ್ಟ್ ಕ್ಯಾಸ್ಟ್ ಇನ್ಕಮ್ ಅವರು ಮಾಡ್ತಾ ಇದ್ದಾರೆ. ವಾಸಸ್ಥಳ ಏಜಸ್ಗೆ ಏನು ಬರುತ್ತೆ ಅದು ನಾನು ಮಾಡ್ತಾ ಇದ್ದೀನಿ. ಅದು ಈಗ ಅದ್ರ ಜೊತೆ 94C ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇಷ್ಟೇ. ಈಗ ಹೆಚ್ಚುವರಿಯಾಗಿ ಏನು ನೀವು ವಹಿಸ್ಕೊಳ್ಳಿ ಅಂತ ಹೇಳಿದ್ರು ಅವರಿಗೆ? ಜನಗಣತಿ ನನಗೆ ಅದು ಆಗ್ತಾಯಿಲ್ಲ, ಟೆನ್ಷನ್ ಬರುತ್ತೆ. ಇದ್ರ ಜೊತೆ ಟೆನ್ಷನ್ ಬಂದರೆ ಮತ್ತು ಟೆನ್ಷನ್ ಜಾಸ್ತಿ ಐತೆ ನನಗೆ. ಇದ್ರ ಜೊತೆ ಈ ಟೆನ್ಷನ್ ತೊಗೊಂಡು ನಾನು ಏನಾದ್ರು ಸಾಯ್ಬೇಕು. ನನಗೂ 3 ಜನ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ನಾನು ಚಿಂತೆ ಮಾಡಬೇಕಾಗುತ್ತೆ. ಇವರು ಈ ರೀತಿ ಆಫೀಸು ಟೆನ್ಷನು ಇರುತ್ತೆ. ಆಫೀಸ್ ಟೆನ್ಷನ್ ಅಂದರೆ ಮನುಷ್ಯ ಏನು ಮಾಡಬೇಕು. ಶುಗರ್ ನಂದು ಹೈ ಶುಗರ್ ಐತೆ, ಮತ್ತು ನಂದು 3 ಬ್ಲ್ಯಾಕ್ ಆಗಿತ್ತು, 2 ಸ್ಟಂಟ್ ಹಾಕಿದರೆ, 1 ಬ್ಲ್ಯಾಕ್ ಟ್ರೀಟ್ಮೆಂಟ್ ಆಗಿ ನಡೀತೈತೆ ಟ್ಯಾಬ್ಲೆಟ್. ಇನ್ನು ಎಷ್ಟು ವರ್ಷ ಇದೆ ಸರ್? 7 ವರ್ಷ ಇದೆ. ನೀವು ರಿಕ್ವೆಸ್ಟ್ ಮಾಡಿದೆ, ದುಹಾಕರದಿಂದ ಮಾತಾಡ್ತಾರೆ, ನೀವು FIR ಮಾಡ್ತೀನಿ ನಿಮ್ಮಲ್ಲಿ, 124 ಮಾಡ್ತೀನಿ. 124 ಮಾಡೋಕ್ಕೆ ನಾನು 33 ವರ್ಷ ಸರ್ವಿಸ್ ಮಾಡಿರೋದು. ನಾನು 33 ವರ್ಷ ಸರ್ವಿಸ್ ಆಗಿರೋದು. ನನಗೆ ಏನು ಡಿಪಾರ್ಟ್ಮೆಂಟಲ್ಲಿ ಏನು ಅಂತ ಎಲ್ಲ ಗೊತ್ತು ನನಗೆ. ಆ ಥರದ್ದು ಇಲ್ಲಿಗಲ್ ಮಾಡಿರೋರು ಸೇಫ್ ಆಗಿದ್ದಾರೆ. ಇಲ್ಲಿಗಲ್ ತುಂಬ ನಡೆದೈತೆ, ಅವರು ಸೇಫ್ ಆಗಿದ್ದಾರೆ. ನಾವು ಏನೂ ಮಾಡದೆ ಇರೋದ ಮೇಲೆ 124. ನಾನು ಸರ್ವೀಸಲ್ಲಿ, ನಾನು 33 ವರ್ಷ ಸರ್ವೀಸಲ್ಲಿ 124 ಮಾಡಿಸ್ಕೊಂಡಿಲ್ಲ. ಬೇಕಾದ್ರೆ ಚೆಕ್ ಮಾಡಲಿ ಅವರು. ಲೀಗಲ್ ನಡೀತಾ ಇರೋರ ಮೇಲೆ 124 ನಡೀತಾ ಆಗ್ತಾಯಿಲ್ಲ. ನಾನು ಲೀಗಲ್, ನಾನು ಎಲ್ಲರಿಗೂ ಬೇಕಾದ್ರೆ ವಿಚಾರಿಸಿ, ನನ್ನ ಹತ್ರ ಲೀಗಲ್ ಇದ್ದರೆ ಮಾತ್ರ. ಈ ಮೀಡಿಯಾದಲ್ಲಿ ಬಂದ ಮಾಧ್ಯಮಕ್ಕೆ ಸ್ಪಷ್ಟೀಕರಣವಾಗಿ ನಮ್ಮ ಕಚೇರಿಯ ಶಿರಸ್ತರಾದ ಆಮ್ ಆದ್ಮಿ ಶಿರಸ್ತರಾದ ತನ್ವೀರ್ ಅಹಮದ್ ಅವರು ಇವತ್ತು 1 ಗಂಟೆ 45 ನಿಮಿಷಕ್ಕೆ ನನ್ನ ಆಫೀಸಿಗೆ ಬಂದರು. ನಾನು ದಿನಾಂಕ 20ನೇ ತಾರೀಕಿಗೆ ಏನಕ್ಕಿಂತೆ ಅವ್ರದ್ದು ನಿರ್ವಸಿತ ಶಾಖೆ ಆಮ್ ಆದ್ಮಿ ಸೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಸಾಮಾಜಿಕ ಭದ್ರತಾ ಸುರಕ್ಷತೆ ಶಾಖೆ ಹಾಕ್ತೀವಿ. ಅದ್ರ ಜೊತೆಗೆ ಒಂದು ಶಾಖೆ ಹಾಕಿದೆ, ಜನಗಣತಿ ಸ್ಟಾರ್ಟ್ ಆಗ್ತದೆ. ನಮ್ದು ಜನಗಣತಿಯನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಂತ ಹಾಕಿದ್ದೆ. ಸೊ ಅವರು ನನಗೆ ತಂದು, ಇಲ್ಲ ನನಗೆ ಇದು ಮಾಡೋಕ್ಕಾಗಲ್ಲ ಅಂತಂದು. ನಾನು ಹೇಳಿದೆ, ಇಲ್ಲ ಮಾಡಬೇಕಾಗ್ತದೆ, ಯಾಕಂದ್ರೆ ಜನಗಣತಿ ತುಂಬಾ ಕೇರ್ಫುಲ್ ಜಾಬ್, ಸೊ ಚೆನ್ನಾಗಿ ಮಾಡಬೇಕಾಗ್ತದೆ. ಇಲ್ಲ ಮಾಡೋಕ್ಕಾಗಲ್ಲ, ಇಲ್ಲ ನೀವು ಮಾಡೋಕ್ಕಾಗಲ್ಲ ಬರೆದು ಕೊಡಿ ಅಂತ ಹೇಳಿ. ಇಲ್ಲ ಸರ್ ನಾನು ಟೆನ್ಷನ್ ಆಗ್ತದೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತೇಳಿ ಏನು ಮಾಡೋದು ಹೋಗ್ಬಿಟ್ರು. ಆಮೇಲೆ ಏನಾದ್ರು ಮಾಡ್ಕೋಬಾರ್ದು ಅಂತೇಳಿ ನಾನು ಪೊಲೀಸಿಗೆ ನೋಡಪ್ಪ ಇವ್ರನ್ನ ಪ್ರೊಟೆಕ್ಷನ್ ಕೊಡಿ ಹೊರತು ಅಂತೇಳಿ ಫೋನ್ ಮಾಡಿದ್ರು. ಅಷ್ಟೇ ಆಗಿರೋದು ಬಿಟ್ಟು ಮತ್ತೇನಾಗಿಲ್ಲ. ನೋಡೋಣ, ಕರೆಸ್ ಮಾತಾಡೋಣ ಏನಾಗಿದೆ.